ಈಗ ನಾನು ನೀರು ಬಿಡೋದ್ ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ಅನ್ಕೊಳ್ಳೋಣ. ನಾಳೆ ನಮ್ಮ ಸ್ನೇಹಿತರುಗಳೆಲ್ಲ ಏನ್ ತೀರ್ಮಾನ ಹೇಳ್ತಾರೋ ಅದು ಬೇರೆ ವಿಷಯ. ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು ಎಲ್ಲ ನಾವು ಆಹ್ವಾನಿಸಿದ್ದೇವೆ. ಬಿಜೆಪಿಯ ಮಂತ್ರಿಗಳು ಮತ್ತು ಸಂಸತ್ ಸದಸ್ಯರು ಒಬ್ಬ ದೆಹಲಿಯಲ್ಲಿ ಬಂದು ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ ಅವತ್ತಿನ ಪರಿಸ್ಥಿತಿಗೆ ಯಾವ ರೀತಿ ತೊಂದರೆ ಇತ್ತು ಅನ್ನೋದನ್ನು ಪಾಪ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಮುಖಂಡತ್ವದಲ್ಲಿ ನಾನು ಶೆಟ್ಟರ್ ಅವ್ರಿಗೆ, ಬೊಮ್ಮಾಯಿಯವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಎಲ್ಲರೂ ಕೂಡ ನಾನು ಏನ್ ವಾಸ್ತವಾಂಶ ಏನಿದೆ ಅಂತ ನಾನೆಲ್ಲ ತಿಳಿಸಿದ್ದೇನೆ. ಅವರು ಅವರ ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆದ್ರೆ ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಅವ್ರಿಗೂ ಕೂಡ ಯಾವ್ದಾವ್ದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರು ಮುಚ್ಚಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಬೇರೆ ಸಂದರ್ಭಕ್ಕೂ ಈಗ ಕೊಟ್ಟಿರೋದು ನಿಮ್ಗೆ ಅರ್ಧನೂ ಕೊಟ್ಟಿಲ್ಲ ಅಂತ ಹೇಳಿ ಅವರು ನಮ್ಮ ಅಥಾರಿಟಿಲಿ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಈಗ ನಾನು ಬಿಡುದಿಲ್ಲ ಅಂತ ನಾನಾಗ್ಲಿ, ಯತೀಂದ್ರಾಗ್ಲಿ, ಸಂಘಟನೆಗಾರರಾಗ್ಲಿ ನಾವೆಲ್ಲ ಹೇಳಿದ್ರೆ ನೀರ್ನ ಹಿಡ್ಕೊಳ್ಳೋಕೆ ನಮ್ಗೆ ಆಗುದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ ಮಲಗ್ಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುದಿಲ್ಲ ಅಂತ ಹೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರ್ನ ಹಿಡ್ಕೊಳಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಡು ಹೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನವ್ರ ಕಾಲದಿಂದ, ಎಸ್.ಎಂ. ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯನವ್ರ ಕಾಲದಿಂದ ಮತ್ತು ದೇವೇಗೌಡರು ಕಾಲದಿಂದ ಹಿಡಿದು ಬಿಜೆಪಿ ಸರ್ಕಾರ ಇದ್ದಾಗ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನ ರಾಜ್ಯದ ಹಿತಕ್ಕೆ ತೆಗೆದುಕೊಂಡಿದ್ದಾರೆ. ನಾನು ಅವ್ರು ಮಾಡಿದ್ ಸರಿ ಇಲ್ಲ, ನಾವು ಮಾತ್ರ ಮಾಡಿದ್ ಸರಿ ಅಂತ ನಾನು ಹೇಳಲಿಕ್ಕೆ ಇಲ್ಲ. ಬಟ್ ಒಂದು ನಮ್ಗೊಂದು ದೊಡ್ಡ ಜಯ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಜಯದ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೇಕೆದಾಟು ಅನಿವಾರ್ಯತೆ ಏನಿದೆ, ಕಾನೂನು ಚೌಕಟ್ಟು ಏನಿದೆ, ಅವರ ಡ್ಯಾಮ್ ಅನ್ನ ಅವರ ಜಾಗದಲ್ಲಿ ಕಟ್ಕೊಳ್ಳಿಕ್ಕೆ ಕಾನೂನಲ್ಲಿ ಏನು ರೂಪಗೊಂಡಿದೆ ಅನ್ನೋದನ್ನು ಕೂಡ ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿಯವರು ಅವ್ರ ರಾಜಕಾರಣಕ್ಕೆ ಬಂದು ಪಾಪ ಅವರು ಪ್ರಯತ್ನ ಮಾಡ್ತಾ ಇರ್ಬೋದು. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕೂಡ ನಾನು ಗಮನಿಸಿದ್ದೇನೆ. ತಮಿಳುನಾಡಿನ ಸಂಸತ್ ಸದಸ್ಯರು ಮತ್ತು ಅವ್ರ ಪಾರ್ಟಿಯವರು, ವಿವಿಧ ಪಾರ್ಟಿಯವರು ಅವರ ರಾಜಕೀಯ ಅಸ್ತಿತ್ವಕ್ಕೆ ಅವ್ರದ್ದು ಹೋರಾಟ, ಅವರು ಕೂಡ ಎಲ್ಲ ಅರಿವಿದೆ. ಅವರೇ ಒಂದು ಕಾಲದಲ್ಲಿ ನಿಮ್ಮ ರಾಜ್ಯದ ಸುಪತ್ನಲ್ಲಿ ನೀವು ಕಟ್ಕೊಳ್ಳಕ್ಕೆ ನಮ್ದೇನು ತೊಂದರೆ ಇಲ್ಲ ಅಂತೇಳಿ ಒಂದು ಕಾಲದಲ್ಲಿ ಹೇಳಿಕೆ, ಅಫಿಡವಿಟ್ ಕೂಡ ಕೊಟ್ಟಿದ್ದೆಲ್ಲ ದಾಖಲೆ ಇವತ್ತು ಉಳ್ಕೊಂಡಿದೆ. ಇವೆಲ್ಲ ಹಿನ್ನೆಲೆಯಲ್ಲೇ ಒಂದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಅದರಿಂದ ನಾನು ಎಲ್ಲ ಹೋರಾಟಗಾರರಿಗೂ ನಮ್ರತೆಯಿಂದ ಸರ್ಕಾರದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾಧ್ಯಮ ನಿಮ್ಗೆ ಪ್ರಚಾರ ಕೊಡ್ತಾ ಇದೆ, ಸಾಕು. ಆದ್ರೆ ರಾಜ್ಯದ ಗೌರವ ಕಾಪಾಡಬೇಕಲ್ಲ. ಈ ರಾಜ್ಯದಲ್ಲಿ ಎಲ್ಲ ಜನರು ಕೂಡ ಬದುಕ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇವೆ. ಇವತ್ತು ಕಾನೂನು ಚೌಕಟ್ಟಿಗೆ ಏನು ತೊಂದರೆ ಆಗಬಾರ್ದು, ಜನರ ಬದುಕಿಗೆ ಏನು ತೊಂದರೆ ಆಗಬಾರ್ದು. ತಮಿಳುನಾಡಿಗೂ ಏನಲ್ಲ, ನಾವೆಲ್ಲ ಒಂದೇ ದೇಶದವರು. ಈಗ ತುಂಗಭದ್ರಾ ವಿಚಾರ ಬಂದಾಗ ನನ್ನ ಹತ್ರ ಮಾತೇ ಆಡ್ತಿರ್ಲಿಲ್ಲ. ಅದೇ CR ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು 3 ಜನ ಮುಖ್ಯಮಂತ್ರಿಗಳು ಸೇರಿ ಚರ್ಚೆ ಮಾಡಿ ಆ ತುಂಗಭದ್ರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡ್ಲಿಕ್ಕೆ ನಾವು ಒಪ್ಕೊಂಡಿದ್ದೇವೆ. ಅವರೊಂದು ಸಮಿತಿ ಕೂಡ ರಚನೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಇದು ನಾನು ಮುಖ್ಯಮಂತ್ರಿ ಆದ್ಮೇಲೆ ಇದೊಂದು ಐತಿಹಾಸಿಕವಾದಂತ, ರಾಷ್ಟ್ರಕ್ಕೆ ಒಂದು ಮಾದರಿ ಆದಂತ ಒಂದು ಹೆಜ್ಜೆ. ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದ್ರು. ನಾನು ಒಪ್ಕೊಂಡಿದ್ದೆ. 3ನೇ ತಾರೀಕು
ಆದ್ರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡಿಬೇಕು, ಮಾತುಕತೆ ಶಾಂತಿ ವಾತಾವರಣದಲ್ಲಿ ನಡಿಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಅದಕ್ಕೆ ಮಾತುಕತೆಯಲ್ಲಿ ಬಗೆಹರಿದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡ್ಕೊಳ್ಳಿ, ತಮಿಳುನಾಡು ಹಕ್ಕು ಏನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕು ಏನಿದೆ, ನಮ್ಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ, ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ನೋಡೋಣ, ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬಿಡಿ, ಅಲ್ಲಿ ಹೋಗಿ ಅಡ್ಡ ಗಿಡ್ಡ ಮಲಗಟ್ಟಿಗೆ ನೀರನ್ನ ನಾವು ಬಿಡುದಿಲ್ಲ ಅಂತ ಹೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕೆಂದ್ರೆ ನಾನು ನೋಡಿದೆ ಅಲ್ಲೆಲ್ಲ ಒಳೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಪೆ ಕಟ್ಟೋದು ಯಾವ್ದೋ ಸಂದರ್ಭದಲ್ಲಿ. ಸೊ ಪೊಲೀಸ್ ಅವ್ರಿಗೂ ಹೇಳಿದೀನಿ, ಹಂಗಂತ ಹೋಗಿ ಒಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ ಅಂತ ಈಗೆಲ್ಲ ನಾನು ನಿಲ್ಸಕ್ಕಾಯ್ತದೆ ಹೇಳಿ, ನಾನು ನಿಲ್ಸಕ್ ಆಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ತಾಯಿ ಚಾಮುಂಡಿ ನಮ್ಮ ನಾಡ್ ದೇವತೆ. ಸೊ ಆ ತಾಯಿಗೆ ಒಂದು ನಮಸ್ಕಾರ ಹೇಳಿ, ನಿಮ್ಗೂ ನಮಸ್ಕಾರ ಹೇಳಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದಾರೆ. ನಾನು, ನಮ್ಮ ಮಂತ್ರಿಗಳು, ನಮ್ಮ ಕೆಲವು ಶಾಸಕರೆಲ್ಲ ನಾವು ಹೋಗ್ತಾ ಇದ್ದೇವೆ. ಸೊ ಬಹಳ ಗೌರವದಿಂದ ನಾವು ಕೂಡ ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಸ್ವಾಮಿ ವಿವೇಕಾನಂದರವರು ಈ ಭೂಮಿಯಿಂದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ನಾವು ನಮ್ಮ ಮಹಾರಾಜರು ಅವತ್ತಿನ ಕಾಲದಲ್ಲಿ ಕೊಟ್ಟಂತ ಪ್ರೋತ್ಸಾಹ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಯುವ ಶಕ್ತಿಗೆ ಕೊಟ್ಟಂತ ಉತ್ತೇಜನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮ್ಮ ಇತಿಹಾಸದ ಒಂದು ನಗರ ಇದು. ಇಲ್ಲಿಂದ ನಾವು ಶಾಂತಿಯನ್ನ ನಾವು ಕಾಪಾಡಬೇಕು. ವಿಜಯ್ನವರಿಗೆ ಇನ್ನೊಂದು ದಿನ ಡೇಟ್ ಅಲ್ಲಿ ಒಳ್ಳೆ ಸ್ವಲ್ಪ ತಿಳಿ ಆಗ್ಲಿ, ಆಮೇಲೆ ಬನ್ನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ನಾಳೆ ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಲೀಗಲ್ ಟೀಮ್ ಏನ್ ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ, ಅವ್ರ ಮಾತು ಕೇಳಿ. ನನಗೆ ಗೊತ್ತಿಲ್ಲ, ಇನ್ನ ದಯವಿಟ್ಟು ಅದಕ್ಕೆ ಅಡ್ಡಗಿಡ್ಡ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಇದು ಹೋದ ವರ್ಷ ಎಲ್ಲ ಎಷ್ಟು ಬಿಡಕ್ ಹೇಳಿದ್ದು, ಈ ವರ್ಷ ಎಲ್ಲಿ ಬಿಡಕ್ ಹೋಗಿದ್ದು, ನೀವೇ ಮಾಧ್ಯಮದವರೇ ನೀವು ಬರೀಬೇಕು. ಹೋದ ವರ್ಷ ಎಷ್ಟು ಬಿಟ್ಟು ಅಂದ್ರೆ ಬೇರೆ ವರ್ಷಗಳಲ್ಲಿ ಇಂಥ ಸಂಕಷ್ಟದಿಂದಲೇ ಎಷ್ಟು ಬಿಟ್ಟಿದೆ ಅಂತ ಹೇಳಿ ನಾನು ಅದನ್ನ ಒಳ್ಳೇದು ಅಂತ ಅವರು 9,000 ಬಿಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು 3,000 ಬಿಟ್ಟಿದ್ದಾರೆ, 3,500 ಹೇಳಿದ್ದಾರೆ. ಹೋದ ವರ್ಷ 14,000 ಚಿಲ್ಲರೆಗೆ ಒಂದು ವರ್ಷ ಇತ್ತು. 14 ಇದು 14 TMC ನೀರು ಅವೆಲ್ಲ ಕೂಡ ನಡೆದಿದೆ ಅಂತ ದಾಖಲೆಗಳೆಲ್ಲ ಇದೆ. ನೋಡೋಣ. ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಬೇಡ ತಡಿಯಪ್ಪ, ನಾನು ಈಗ ಏನಿಲ್ಲದೆ ನನಗೆ ಪ್ಯಾಂಟು ಶರ್ಟ್ ಎಲ್ಲ ಅರ್ಧ ಆಗ್ತಾ ಇದಾರೆ. ಒಂದ್ ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಬಂದು ಅಶೋಕ್ ಎಲ್ಲ ನುಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆ ಮಂತ್ರಿಗಳು, MP ಗಳೆಲ್ಲ ಕರ್ನಾಟಕ ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನೇನು ಉತ್ತರ ಹೇಳಿ, ನೀವೇ ಹೇಳಿ.